ನಮ್ಮೂರು ಬಸ್ರೂರು, ನಮ್ಮ ಅಪ್ಪನ ಹೆಸರು ರವಿ ಬಸ್ರೂರು. ಈಗ ಆಕ್ಟಿಂಗ್ ಮಾಡಿದ ಎಕ್ಸ್ಪೀರಿಯನ್ಸ್ ಆಗಿ ಯಾಕಂದ್ರೆ ಪವನ್ ಮೊದಲೇ ಹೇಳಿದ್ರು ಅವರಿಗೆ ಸ್ವಲ್ಪ ಸ್ಟೇಜ್ ಫಿಯರ್ ಅಂದ್ರೆ ಆಕ್ಟಿಂಗ್ ಅಲ್ಲಿ ಇಲ್ಲ. ಅದು ಆಕ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಫಸ್ಟ್ ಟೈಮ್ ನಾವು ರವಿ ಸರ್ನ ಅಪ್ರೋಚ್ ಮಾಡಿದಾಗ ನೋಡಿ ಅವ್ನ ಆಕ್ಟಿಂಗ್ ಬರುತ್ತೆ, ನಿಮ್ಗೆ ಸ್ಯಾಟಿಸ್ಫೈ ಆಗುತ್ತೆ ಅಂತ ತಗೊಳ್ಳಿ, ನನ್ನ ಮಗ ಅಂತ ತಗೊಳ್ಬೇಡಿ ಅಂತ ಹೇಳಿದ್ರು. ಆದ್ರೆ ಒಂದ್ಸರಿ ನಾವು ಪವನ ಕರ್ಕೊಂಡ್ಬಂದು ರಿಹರ್ಸಲ್ಗೆ ಅಂತ ಏನು ಕರ್ಕೊಂಡ್ಬಂದ್ವಿ, ನಮ್ಗೆ ಆಕ್ಚುಲಿ ಶಾಕ್ ಆಯ್ತು ಫಸ್ಟ್ ಟೈಮು. ಏನು ಹುಡುಗ ಡೈಲಾಗ್ ಕೊಟ್ಟಿದ ತಕ್ಷಣ ಡೈಲಾಗ್ ಏನು ಬಯಟು ಮಾಡೋ ಅವಶ್ಯಕತೆ ಇರಲಿಲ್ಲ ಅವನಿಗೆ. ಸೀಕ್ವೆನ್ಸ್ ಹೇಳಿದ್ರೆ ಆಟೋಮೆಟಿಕ್ ಆಗಿ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು ಅವನೇ ಕೊಡ್ತಿದ್ದ. ಅಷ್ಟು ಟ್ಯಾಲೆಂಟೆಡ್ ಇದ್ದಾನೆ. ಬಟ್ ಅದೇ ಸ್ಟೇಜ್ ಮೇಲೆ ಮಾತಾಡೋದಕ್ಕೆ ಸ್ವಲ್ಪ ಇದೇ ಇದೆ ಅಷ್ಟೇ. ಕಿರಣ್ ರಾಜ್ ಸರ್ ನಾವು ಅಲ್ಲಿ ವರ್ಕ್ ಮಾಡಕ್ ಹೋಗ್ತಿರುವಾಗ ಏನು ಓದತ್ತನ್ ಸರ್ ಅಂತ ಕೇಳಿದಾಗ ಅವರು ಇಲ್ಲ ಬೇರೆ ಕಡೆ ಹೊಂಟಾನ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಅವರು ಬಹಳ ಸಪೋರ್ಟಿವ್ ಆಗಿದ್ದಾರೆ. ಫಾರ್ ದ್ಯಾಟ್ ಮ್ಯಾಟರ್ ನಾವು ರವಿ ಸರ್ನ ಬಹಳ ಅಪ್ರಿಷಿಯೇಟ್ ಮಾಡಬೇಕು. ಅವ್ರಿಗೆ ಮ್ಯೂಸಿಕ್ ಬಗ್ಗೆ ಇರೋ ಇಂಟ್ರೆಸ್ಟ್ ಆಗಲಿ ಅಥವಾ ಮಕ್ಕಳು ಅವ್ರ ಆಸಕ್ತಿ ಬಗ್ಗೆ ಅವ್ರಿಗಿರೋ ಇಂಟ್ರೆಸ್ಟ್ ಆಗಲಿ ಬಹಳ ಪ್ರೋತ್ಸಾಹ ಮಾಡ್ತಾರೆ. ನಾವು ಹೋದಾಗ್ಲೂ ಕೂಡ ಬಹಳ ಪ್ರೋತ್ಸಾಹ ಮಾಡೋದು. ನಮ್ಗೆ ನಿರ್ಮಾಪಕರಿರ್ಲಿಲ್ಲ ಅಂತ ಟೈಮ್ನಾಗ ಫಸ್ಟ್ ನಮ್ಮ ಟೀಮ್ ಅವರಾಗಿದ್ದು